ಕನಕಪುರ ಕನಕೋತ್ಸವ 2026ರ ಪ್ರಯುಕ್ತ ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮವು ದಿನಾಂಕ 13/1/2026ರಂದು ಕೋಡಿಹಳ್ಳಿ ಹೋಬಳಿ ಅರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಬ್ಬೆರೆ, ಕೆ. ಗೊಲ್ಲಹಳ್ಳಿ, ಹಂಚಗುಳಿ, ಹಲಸೂರು, ಬನ್ನಳ್ಳಿ ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆ ನಡೆಯಿತು. ನೂರಾರು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ತೀರ್ಪುಗಾರರಾಗಿ ಸುಚಿತ್ರಾ, ಅಶ್ವಿನಿ, ಸರ್ವಮಂಗಳ, ಪವಿತ್ರ ಭಾಗವಹಿಸಿದ್ದರು. ಬನ್ನಹಳ್ಳಿ ಸವಿತಾ ಗೋವಿಂದರಾಜು ಪ್ರಥಮ, ಸಂಗೀತ ದ್ವಿತೀಯ, ಅಮೃತ ತೃತೀಯ ಸ್ಥಾನ ಪಡೆದರು. ಹಲಸೂರು ಗ್ರಾಮದ ಉಮೇಶ್ ಸಿದ್ದಮ್ಮ ಪ್ರಥಮ, ಪುಷ್ಪ ದ್ವಿತೀಯ, ಮಹಾದೇವಮ್ಮ ತೃತೀಯ ಸ್ಥಾನ ಪಡೆದರು. ಹುಣಸೇಮರದೊಡ್ಡಿ ಮತ್ತು ಹಂಚಗುಳಿ ಗ್ರಾಮದ ಗೀತಾ ವೆಂಕಟೇಶ್ ಪ್ರಥಮ, ದೀಪು ಸುಂದ್ರೇಶ್ ದ್ವಿತೀಯ, ಸಂಪತ್ತು ತೃತೀಯ ಸ್ಥಾನ ಪಡೆದರು. ಕೆಬ್ಬೆರೆ ಗ್ರಾಮದ ಲಕ್ಷ್ಮೀ ಪ್ರಥಮ, ನೇತ್ರ ದ್ವಿತೀಯ, ಪದ್ಮ ತೃತೀಯ ಸ್ಥಾನ ಪಡೆದರು. ಕೆ. ಗೊಲ್ಲಹಳ್ಳಿ ಗ್ರಾಮದ ಸುನಂದ ಪ್ರಥಮ, ಗುಣಗೌಡ ದ್ವಿತೀಯ, ಗೌರಿಬಾಯಿ ತೃತೀಯ ಸ್ಥಾನ ಪಡೆದರು. ಈ ಸಂದರ್ಭದಲ್ಲಿ ಕೋಡಿಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿಹುಚ್ಚೇಗೌಡ, ಅಶೋಕ್, ಲೋಕೇಶ್, ಹೇರಂದಪ್ಪನಹಳ್ಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿವಕುಮಾರ್, ಅರಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಿಂಗರಾಜು, ಮಾಜಿ ಅಧ್ಯಕ್ಷರಾದ ಚಂದ್ರಪ್ಪ, ಮುಖಂಡರುಗಳಾದ ಅರಸೇಗೌಡ, ಚಿಕ್ಕೈದೇಗೌಡ, ಗವಿರಾಜು, ಮಲ್ಲೇಶ್, ಕೆಂಪಣ್ಣ, ಮಹಿಮನಹಳ್ಳಿ ರವಿ ಮತ್ತು ಕುಮಾರ್ ಸೇರಿದಂತೆ ಇನ್ನೂ ಹಲವಾರು ಮುಖಂಡರುಗಳು ವಿಜೇತರಾದವರಿಗೆ ಬಹುಮಾನ ವಿತರಿಸಿದ್ದರು. ನಾನೊಂಚೂರು ಬೇರೆ ಕಡೆ ಹೋಗ್ಬಿಡ್ಬೇಕಾಯ್ತು. ಎಲ್ಲ ಒಂದೇ ಥರ. ಇದು ಕಬಾಬ್ ಇದು. ತಿಂಡಿ ತಿಂದ್ರಾ ಅಣ್ಣ? ಆಯ್ತು, ನಿಮ್ದಾಯ್ತು. ನನ್ನ ಹೆಸರು ರಶ್ಮಿ ಪ್ರಿಯಾ ಅಂತೇಳಿ. ನಮ್ಮದು ಅಂತೆಗೌಡೊಂದಡ್ಡಿ. 2026 ಕನಕಪುರ ತಾಲೂಕಲ್ಲಿ 2026 ಕನಕೋತ್ಸವ ನಡೀತಾ ಇರೋದ್ರಿಂದ ನಮ್ಮೂರ ರಂಗೋಲಿ ಸ್ಪರ್ಧೆಯನ್ನು ಆಯೋಜಿಸ್ತಿದ್ದಾರೆ. DK ಸಾಹೇಬ್ರವರು ನಮ್ಮ ಕ್ಷೇತ್ರದಲ್ಲಿ ಗೆದ್ದು ಮುಂದೆ CM ಕುರ್ಚಿಗೆ ಬರಬೇಕಂತೇಳಿ ಎಲ್ಲರೂ ಆಶಿಸ್ತೀವಿ. ಮನೆಗೊಂದು ರಂಗೋಲಿ ಅಂತೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟು ನಮ್ಮ ಊರಿನ ಬೀದಿ ತುಂಬ ರಂಗೋಲಿಗಳು ರಾರಾಜಿಸ್ತಾ ಇದ್ದೇವೆ. ಅವರು ಈಗ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿರೋದ್ರಿಂದ ಮನೆಗೊಂದು ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಅಂತ ಹೇಳಿ ಎಲ್ಲ ಶಕ್ತಿ ಯೋಜನೆ ಎಲ್ಲ ಹಮ್ಮಿಕೊಂಡು ಎಲ್ಲ ಫ್ರೀಯನ್ನು ಕೊಟ್ಟಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಇದೇ ಥರ ಗೆದ್ದು ನಮಗೆಲ್ಲ ಸಹಾಯ ಮಾಡಲಿ ಅಂತ ಹೇಳಿ ಕೇಳ್ತೀವಿ. ಯಾರು ಬಿಟ್ಟಿದ್ರೆ ಅವ್ರಿದ್ರೆ ಬಂದು ನಿಂತ್ಕೊಳ್ಳಿ. ಅಲ್ಲ, ಇಲ್ಲ ಅಂದ್ರೆ ಪರವಾಗಿಲ್ಲ ಮೇಡಮ್, ನಿಮ್ಮ ಪಾಡಿಗೆ ನೋಡ್ಕೊಳ್ಳಿ. ಬಂದು ನಿಂತ್ಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಅಲ್ಲ, ಬರಲಿ ರೀ ಬೇಗ ಬನ್ನಿ ಸ್ವಾಮಿಗಳು, ಬನ್ನಿ ನೀವು ಬನ್ನಿ.
ಹೈಲೈಟ್ ಆಗಿದೆ. ಎಲ್ಲ ಮುಖಲ್ಲ ಅದು ಕಬಾಬ್ ಒಂದೇ ಡಿಫ್ರೆಂಟ್ ಕೌಂಟ್. ನಮ್ಮ ಯಜಮಾನ್ರ ಹೆಸರು ಅಶೋಕ್ ಅಂತ. ನಾವು ಅಂತೆಗೌಡನದೊಡ್ಡಿ ಗ್ರಾಮದವರು. ನಾವು ಇಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ರು, ರಂಗೋಲಿ ಬಿಟ್ಟಿದ್ದೀವಿ. ಆದ್ರಿಂದ DK ಅವರು ರಂಗೋಲಿ ಸ್ಪರ್ಧೆ ಇಟ್ಟಿರೋದ್ರಿಂದ ನಮಗೆಲ್ಲ ಒಂದು ಮನೆಗೊಂದು ರಂಗೋಲಿ ಅನ್ನೋ ಸ್ಪರ್ಧೆಯಿಂದ ನಮಗೆ ಅನುಕೂಲಗಳು ಜಾಸ್ತಿ ಆಗಿದೆ. ಕಲರ್ ರಂಗೋಲಿ ಬಿಡ್ಬೋದಾಗಿತ್ತು, ಬಿಟ್ಟಿದ್ದೀವಿ ಸರ್. ಆಮೇಲೆ DK ಅವರು ಮುಖ್ಯಮಂತ್ರಿ ಆಗೋದು ನಮ್ಗೆ ತುಂಬ ಇಷ್ಟ. ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಬಯಕೆ. ಆಮೇಲೆ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಕೊಟ್ಟಿದ್ದಾರೆ ನಮಗೆ. ಉಚಿತವಾಗಿ ಬಸ್ ಪ್ರಯಾಣಗಳು ಕೊಟ್ಟಿದ್ದಾರೆ. ಮತ್ತು ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ ಮತ್ತು ಶಕ್ತಿ ಯೋಜನೆ, ಇವೆಲ್ಲದರಿಂದ ನಮಗೆ ಅನುಕೂಲ ಜಾಸ್ತಿ ಆಗಿದೆ ಸರ್. ಯಾವ್ದು ಆನೆ ಅರ್ಧ ಬಣ್ಣನೇ ತಿನ್ಕೊಂಡದೆ. ಹಂಗೆ ಬಿಟ್ಟಿದ್ದಾನೆ ಹಿಂಗೆ ಬಿಟ್ಟಿದ್ದಾನೆ ಹಾಕ್ಬಿಟ್ಟು ಫೋಟೋ ಅಲ್ಲ ಸ್ವಲ್ಪ 1 ಅವರ್ ಲೇಟಾಗಿ ಕೊಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಕನಕಪುರ ತಾಲೂಕಿನಲ್ಲಿ ಕನಕೋತ್ಸವವನ್ನು ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಅವರು ಭಾಳ ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ಕನಕೋತ್ಸವಕ್ಕಿಂತ ಈ ವರ್ಷದ ಕನಕೋತ್ಸವ ಒಂದು ವಿಭಿನ್ನವಾಗಿದೆ. ಕಾರಣ ಏನು ಅಂತಂದರೆ, ಪ್ರತಿ ಕನಕೋತ್ಸವದಲ್ಲಿ ಯುವಜನ ಮಾತ್ರ ಬಂದು ನಗರಗಳಲ್ಲಿ ಪಟ್ಟಣಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಈಗ ಪ್ರತಿಯೊಂದು ಹಳ್ಳಿಗಳಲ್ಲೂ ಹಿರಿಯರು, ವಯಸ್ಸಾದ ಅಜ್ಜಿಯರಾಗಿರಲಿ, ತಾಯಂದಿರಾಗಿರಲಿ, ಅಕ್ಕದಿರಲಿ, ಪ್ರತಿಯೊಬ್ಬರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಟ್ಟು ಅವರ ಪ್ರತಿಭೆಯನ್ನು ಇಲ್ಲಿ ತೋರಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ, ನಮ್ಮ ಅರಕೆರೆ ಗ್ರಾಮ ಪಂಚಾಯತಿಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸತಕ್ಕಂಥ ಎಲ್ಲ ತಾಯಂದಿರು, ಅಕ್ಕ ತಂಗಿದಿರು ಎಲ್ಲರಿಗೂ ನಾವು ನಮ್ಮ ಪಂಚಾಯತಿ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಬನ್ನಿ ಮೇಡಮ್.
ಕನಕೋತ್ಸವ 2025-26 ಅಂಗವಾಗಿ ನಡೀತಾ ಇರ್ತಕ್ಕಂಥ ರಂಗೋಲಿ ಸ್ಪರ್ಧೆಯಲ್ಲಿ ಏರ್ನಪ್ಪಳ್ಳಿ ಗ್ರಾಮ ಪಂಚಾಯತ್ ಕೆರೆ ಗ್ರಾಮ ಪಂಚಾಯತಿಗೆ ಸೇರಿದಂಥ ಬನ್ನಳ್ಳಿ ಗ್ರಾಮದಲ್ಲಿ ಇವತ್ತು ಒಂದು ರಂಗೋಲಿ ಸ್ಪರ್ಧೆ ನಡೀತಾ ಇದೆ. ಈ ಒಂದು ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಬಹಳ ಉತ್ಸುಕತೆಯಿಂದ ಭಾಗವಹಿಸಿ ಒಂದಕ್ಕಿಂತ ಒಂದು ಚೆನ್ನಾಗಿ ರಂಗೋಲಿಗಳನ್ನು ಬರೆದಿದ್ದಾರೆ. ಇದೇ ರೀತಿ ಹೆಣ್ಮಕ್ಳು ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಮುಂದೆ ಯಶಸ್ಸನ್ನು ತಂದುಕೊಡಲಿ ಮತ್ತು ಕನಕೋತ್ಸವ ಒಂದು ಯಶಸ್ವಿಯಾಗಿ ನಡೀಲಿ ಅಂತ ಆಶಿಸ್ತಾ ಇದ್ದೀನಿ. ಸಂಗೀತ ಅಂತ ಬನ್ನಳ್ಳಿ. ಖುಷಿ ಆಯಿತು ಸರ್ ರಂಗೋಲಿ ಬಿಡಿಸಿದ್ದು ನನಗೆ ಕನಕೋತ್ಸವ. ಇಲ್ಲಿ ಬಂದು ರೊಬ್ಬ ತಿರುಗತ್ತಾರೆ. ನಮ್ಮ ಹೆಸರು ಕಾವ್ಯ ಪರಮೇಶ್ ಅಂತ. ನಮ್ಮದು ಬನ್ನಳ್ಳಿ. 7 ವರ್ಷದಿಂದ ಕನಕೋತ್ಸವನ ನಾವು ಕನಕಪುರದಲ್ಲಿ ಹೋಗಿ ಸಂಭ್ರಮ ಆಚರಿಸ್ಬೇಕಾಗಿತ್ತು. ಆದರೆ ಈಗ ಹಳ್ಳಹಳ್ಳಿಗೂ ಭಾಗ್ಯ ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಹಳ್ಳಿಗಳಲ್ಲೇ ನಾವು ರಂಗೋಲಿ ಬಿಡಿಸೋ ಸ್ಪರ್ಧೆ ಎಲ್ಲ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದ್ದಾರೆ, ಕ್ಷೀರಭಾಗ್ಯ, ಅನ್ನಭಾಗ್ಯ. ಈಗ 2,000 ರೂಪಾಯಿ ಹೆಂಗಸ್ರ ಖಾತೆಗಳಿಗೆಲ್ಲ ಬರ್ತಾ ಇದೆ. ನಮ್ಗೆ ತುಂಬ ಖುಷಿ ಇದೆ ಇದರಿಂದ. ಮುಂದಿನ ದಿನಗಳಲ್ಲಿ ಹೆಚ್ಚು ಅಭಿವೃದ್ಧಿ ಆಗಲಿ, ನಮ್ಮ ಸಾಹೇಬ್ರಿಗೆ ಹೆಚ್ಚು ಏಳಿಗೆ ಸಿಗಲಿ, CM ಆಗಲಿ, ಅವರು ಮೆಡಿಕಲ್ ಕಾಲೇಜು ಕನಕಪುರದಲ್ಲೆಲ್ಲ ಆಗಲಿ, ಅವ್ರಿಗೆ ಏಳಿಗೆ ಆಗಲಿ. ಗಿರೀಶ್ ಅಂತ ಹೇಳಿ ಬನ್ನಳ್ಳಿಯವರು. ಮುಂಚೆ ಕನಕೋತ್ಸವನ ಕನಕಪುರದಲ್ಲಿ ಮಾತ್ರ ಮಾಡ್ತಿದ್ರು. ಇವಾಗ ಹಳ್ಳಿಗಳಲ್ಲಿ ಮಾಡಿರೋದು ತುಂಬ ಖುಷಿ ಇದೆ. ಪ್ರತಿಯೊಬ್ಬರದ್ದು ಕಲೆ ಆಗಿರ್ಬೋದು, ಏನೇ ಒಂದು ಹೊರಗಡೆ ತರ್ತಿದ್ದಾರೆ. DK ಬ್ರದರ್ಸ್ ಅನ್ನೋದು ಕನಕಪುರಕ್ಕೆ ಒಂದು ಹೆಮ್ಮೆ ಇದ್ದಂಗೆ. ಈಗ ನೆಕ್ಸ್ಟ್ ಅವರೇ CM ಆಗಬೇಕು ಅನ್ನೋದು ನಮ್ಮ ಆಸೆ. ಅದನ್ನು ಎಲ್ಲರೂ ನಾವುಗಳೇ ಸೇರಿ ಈಡೇರಿಸಬೇಕು. ಅದೇ ಒಂದು ನಮಗೆ ಖುಷಿ. ಅವರಿದ್ರೇ ನಮಗೆ ಇವಾಗ ಕನಕಪುರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಮಾಡಿಕೊಟ್ರೆ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಮಕ್ಕಳಿಗೂ ಅನುಕೂಲ ಆಗುತ್ತೆ. ಎಲ್ಲ ದೂರಗಳ ಬೆಂಗಳೂರು ಅಲ್ಲಿ ಹೋಗಬೇಕು, ಮೈಸೂರು ಅಂತ ಹೇಳಿ. ಇವಾಗ ನಮ್ಮ ಕನಕಪುರದಲ್ಲಾದರೆ ನಮಗೆ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಇರುತ್ತೆ. ನಮ್ಮ DK ಸಾಹೇಬ್ರೆ ಮುಂದಿನ CM ಆಗಿ ನಮ್ಗೆ ಅದನ್ನೆಲ್ಲ ನೆರವೇರಿಸ್ಕೊಡ್ಬೇಕು. ಇನ್ನು ತುಂಬ ಅನುಕೂಲಗಳನ್ನು ಮಾಡಿಕೊಡ್ತಿದ್ದಾರೆ ಹಳ್ಳಿಗಳಲ್ಲಿ. ಅದೇ ಥರ ಮಾಡಿ ಮುಂದುವರ್ಸ್ಕೊಂಡು ಹೋಗಬೇಕು. ನಮಗೆ ತುಂಬ ಅನುಕೂಲಗಳಾಗ್ತಿದೆ ಅವರಿಂದ. ಅದೇ ಥರ ನಮ್ಮನ್ನು ಇದೇ ರೀತಿ ಕರ್ಕೊಂಡು ಹೋಗ್ಬೇಕು. ಅವರೇ ಇರಬೇಕು. ನಮಗೆ ಮೇಕೆದಾಟು ಯೋಜನೆ ಒಂದು ಹಿಂಗೆ ಮುಂದುವರ್ಕೊಂಡು ಹೋಗಬೇಕು, ಬೇಗ ಆಗಬೇಕು. ಆದರೆ ನಮ್ಮ ಹಳ್ಳಿಗಳಿಗೂ ನೀರಿನ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಆದರೆ ಹಳ್ಳಿಗಳಲ್ಲಿ ಎಲ್ಲ ಥರ ಬೆಳೆ ಏನೇ ಆಗಿರ್ಬೋದು, ಬೆಳೆ ಒಂದು ಎಲ್ಲ ಸೌಲಭ್ಯಗಳು ಅನುಕೂಲ ಆಗುತ್ತೆ. ಯೋಜನೆ ಆದಷ್ಟು ನಮಗೆ ಒಳ್ಳೆಯದು. ದೇವ್ರ ದರ್ಶನ ಮಾಡ್ತಿದ್ದೀವಿ ಅಂತ ಹೇಳಿದ್ವಿ. ಆಸ್ಪತ್ರೆಗೆ ಹೋಗ್ತೀನಿ, ಮಾತ್ರೆ ತಗೋತೀನಿ ಸರ್. ಅಕ್ಕಿ ಮಾತ್ರ ಕೊಡಲ್ಲ ಮಾಡಿ. ಹಳೆ ರಂಗೋಲಿ ಹೋಗ್ಲಿ
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕನಕೋತ್ಸವ 2026 ಮನೆಗೊಂದು ರಂಗೋಲಿ, ಮನೆಗೆ 5 ಗ್ಯಾರಂಟಿ ಈ ಯೋಜನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಲೇಡೀಸ್ಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ತುಂಬಾ ಚೆನ್ನಾಗಿ ಬಿಟ್ಟಿದ್ದೀರಾ. ಅಂತೆಗೌಡನದೊಡ್ಡಿಲಾಗಿರ್ಬೋದು, ಇಲ್ಲಿ ಬನ್ನಹಳ್ಳಿಲಾಗಿರ್ಬೋದು, ಪ್ರತಿಯೊಬ್ರು ಕೂಡ ಚೆನ್ನಾಗಿ ಬಿಟ್ಟಿದ್ದೀರಾ. ಇಲ್ಲಿ ಒಂದೊಂದು ಎಳೆನೂ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಆ ರೀತಿ ನೋಡಿದಾಗ ಎಲ್ಲನೂ ಕೂಡ ನಾವು ಸೆಲೆಕ್ಷನ್ ಮಾಡಿ ಅಬ್ಸರ್ವ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಮೂರನೇ ಪ್ರೈಸ್ ಅಮೃತ ಅವರು ತಗೊಂಡಿದ್ದಾರೆ. ಅಂತೆಗೌಡನದೊಡ್ಡಿಯಲ್ಲಿ 3ನೇ ಪ್ರೈಸ್ ಅಮೃತ ಅವರು ತಗೊಂಡಿದ್ದಾರೆ. ಅಮೃತ ಅವರು ಇಲ್ಲಿ 3ನೇ ಬಹುಮಾನ ಪಡೆದಂತಹ ಅಮೃತ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ 2ನೇ ಬಹುಮಾನ ಬಂದು ಸಂಗೀತ ಬನ್ನಳ್ಳಿ ಸಂಗೀತ. ದ್ವಿತೀಯ ಬಹುಮಾನ ಪಡೆದಂತಹ ಅಮೃತ ಸಂಗೀತರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಪ್ರಥಮ ಬಹುಮಾನವನ್ನು ಪಡೆದಂತಹ ಸವಿತಾ ಗೋವಿಂದರಾಜು, ಅಂತೆಗೌಡನದೊಡ್ಡಿ ಸವಿತಾ ಗೋವಿಂದರಾಜು. ಸಂಗೀತ ಅವರೇ, ನೀವು ಫೋನ್ ಬರೆಯುತ್ತೇವೆ. ಬಹುಮಾನ ಗೆದ್ದಿರೋರು ಏನಾದ್ರು ಮಾತಾಡ್ತಾರೆ ಕೇಳಿ. ಏನಾದ್ರು ಹೇಳಪ್ಪ, ನಿನ್ನ ಒಪಿನಿಯನ್ ಹೇಳಿ. ನನ್ನ ಹೆಸರು ಸಿಂಚನ, ನಮ್ಮೂರು ಅಂತೆಗೌಡನದೊಡ್ಡಿ. ಈ ರಂಗೋಲಿ ಸ್ಪರ್ಧೆ ಏರ್ಪಡಿಸಿರೋದು ತುಂಬ ಖುಷಿ ಆಯಿತು. ಫಸ್ಟ್ ಪ್ರೈಸ್ ಬಂದಿದ್ದು ಖುಷಿ ಆಯಿತು. ಮತ್ತು ಶಿವಕುಮಾರ್ ಅವರಿಗೆ ಧನ್ಯವಾದ. ಅಲ್ಲೇಶನವರು ಹಂಚ್ಕೊಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದ ಗ್ರಾಮ ಪಂಚಾಯತಿ ಕಲೆಕ್ಟರ್ ಮೆಹಬೂಬು, ನಿರ್ಗಟ್ಟಿಗಳಾದ ಶಿವರಾಜು, ನವಾಜು ಎಲ್ಲ ತೆಗೆದುಕೊಡ್ಬೇಕು. ಅಲಸೂರು ಗ್ರಾಮದ ಮುಖಂಡರಾದ ಜಲೆಯವರು ವೇದಿಕೆ ಮೇಲೆ ಬರಬೇಕು. ಅವರು ಸಹ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಈ ಶೆಟ್ಟಿಯವರು ಸಹ ಸ್ವಾಗತವನ್ನು ಬಯಸ್ತೇನೆ. ಮುಖಂಡರಾದಂತಹ ಶಿವರಾಜ್ ಅವರು, ಶಿವರಾಯಣ್ಣ ಪಾರ್ಟ್ನರ್ಸ್ ಕಾಣ್ತಾ ಇಲ್ಲ. ಗ್ರಾಮದ ಮುಖಂಡರು ರೇವೇಗೌಡರು, ಹರ್ಷೇಗೌಡರು, ಗುರುಮಾದೇಗೌಡ, ರಾಜೇಗೌಡರು, ಹಾಜಿ ಹುಡುಗರು,
ಬನ್ನಳ್ಳಿ ಲೋಕೇಶ್ ಅವರ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಸಿದ್ದರಾಜ್ ಅವರು ಆಗಮಿಸಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಸರ್ ಆಯ್ತು, ಭಾಸ್ಕರ್ ಸರ್ ಪ್ರಶ್ನೆ ಆಯಿತು. ಬೆಳಗಿನ ಕಾರ್ಯದರ್ಶಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಭಾಗದ ಮುಖಂಡರು ಮುರುಚೇಗೌಡರವರು ಒಂದೆರಡು ಮಾತಾಡಬೇಕಂತ ವಿನಂತಿಸ್ತೇನೆ. 2024 ಕನಕೋತ್ಸವ ಕಾರ್ಯಕ್ರಮ ಪರವಾಗಿ ಅರಕೆರೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಹಲಸೂರು ಇವತ್ತು ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದ್ದರಿಂದ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿರ್ತಕ್ಕಂಥ ನಮ್ಮ ಅರಕೆರೆ ಗ್ರಾಮ ಪಂಚಾಯತಿ, ಕೋಡಿಹಳ್ಳಿ ಗ್ರಾಮ ಪಂಚಾಯತಿ, ಹೊಸೂರು ವಿಜಯನಗರ ಪಂಚಾಯತ್ ಸಂಬಂಧಪಟ್ಟ ಎಲ್ಲ ಮುಖಂಡರು ಕೂಡ ಒಂದಿಷ್ಟ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮನ್ನು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ಈ ಕಾರ್ಯಕ್ರಮ ಆತ್ಮವಿಶ್ವಾಸ ಮಾಡುವಂಥ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅವರಿಗೂ ಹಾಗೂ ನಮ್ಮ ಎಮ್.ಎಲ್.ಸಿ. ರವಿ ಅವರಿಗೂ ಈ ಕಾರ್ಯಕ್ರಮ ಅದರಿಂದ ತಾಲೂಕು ಲೆವೆಲ್ ನಡೆದಿತ್ತು. ತಾಲೂಕು ಲೆವೆಲಲ್ಲಿ ಇಲ್ಲಿಂದ ಹೋಗಿ ನಮ್ಮ ಹೆಣ್ಮಕ್ಳು ಒಂದು ಸ್ಪರ್ಧೆ ಮಾಡಿ ಅದು ಹೇಗೆ ತುಂಬ ಕಷ್ಟ ಆಗ್ತಿತ್ತು. ಆದ ಕಾರಣ ನಮ್ಮ ನಾಯಕರುಗಳಾದಂಥ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರು ಆಯಾ ಊರಲ್ಲಿ ಆಯಾ ಗ್ರಾಮದ ಇರ್ತಕ್ಕಂಥ ಪ್ರತಿಭೆಗಳನ್ನು ಗುರುತಿಸಿ ಆಯಾ ಊರಲ್ಲಿ ಅವರ ಮನೆಯ ಒಂದು ರಂಗೋಲಿ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಆ ಕಾರ್ಯಕ್ರಮ ತುಂಬ ಯಶಸ್ಸಾಗ್ತಾ ಇದೆ. ಪ್ರತಿ ಹಳ್ಳಿಗೆ ಒಂದು ಸಾರಿ ಹೋಗಿ ಎಲ್ಲ ವಿಸಿಟ್ ಮಾಡಿ ಒಂದು ಪ್ರತಿಭೆಗಳನ್ನು ಕೆಲಸ ಮಾಡಿ ಯಾರು ತುಂಬ ಚೆನ್ನಾಗಿರ್ತಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಅದ್ರಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಒಬ್ಬರಿಗೆ 3 ಜನಕ್ಕೆ ಮೊದಲನೇ ಬಹುಮಾನ, ಸೆಕೆಂಡ್ ಬಹುಮಾನ, ಥರ್ಡ್ ಬಹುಮಾನ ಅಂತೇಳಿ ಕೈಗೊಳ್ತಾರೆ. ಹಾಗೆ ಮಿಕ್ಕಿದ ಎಲ್ಲರಿಗೂ ಕೂಡ ಸಮಾನ ಬಹುಮಾನ ಕೊಟ್ಟು ಅವರನ್ನು ಸಮಾಧಾನ ಪಡಿಸ್ತಾರೆ. ಅದರಿಂದ ಈ ಕಾರ್ಯಕ್ರಮ ಹೀಗೆ ನಡ್ಕೊಂಡು ಹೋಗಿ ಅಂತೇಳಿ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ರು, ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಈಗ ಇಲ್ಲಿ ಬಂದಿದ್ದ ಹೆಣ್ಮಕ್ಳು ಒಬ್ಬರಿಗೆ ಒಬ್ಬರು ತುಂಬ ಚೆನ್ನಾಗಿ ಮಾಡಿದ್ರಮ್ಮ, ಯಾರು ಸಿಗುತ್ತೋ ಅದನ್ನು ಬೇರೆ ಮಾಡ್ಕೊಂಡ್ಬಿಡಿ, ಇದಕ್ಕೆಲ್ಲ ಸಮಾನ ಬಹುಮಾನ ಬರುತ್ತೆ ಹೇಳಿ ನನ್ನ ಮಾತು ಮುಗಿಸಿದೆ. ಇಲ್ಲಿ ಕಾರ್ಯಕ್ರಮ ಮನೆಗೊಂದು ರಂಗೋಲಿ 5 ಗ್ಯಾರಂಟಿ ಯೋಜನೆಗಳೆಲ್ಲರಿಗೂ ಕೂಡ ಉಪಯೋಗ ಆಗಿದೆ ಅಂತ ಚೆನ್ನಾಗಿರುತ್ತೆ. ಮನೆಗೊಂದು ರಂಗೋಲಿ ಪ್ರತಿಯೊಬ್ಬರು ಚೆನ್ನಾಗಿ ಬಿಟ್ಟಿದ್ದೀರಾ, ಒಂದಕ್ಕೊಂದು ತುಂಬಾ ಸುಂದರವಾಗಿ ಬಿಟ್ಟಿದ್ದೀರಾ, ತುಂಬಾ ಶ್ರಮ ಪಟ್ಟು ಬಿಟ್ಟಿದ್ದೀರಾ. ಅದು ಕೂಡ ಒಂದು ಕನ್ಸಿಡರ್ ಮಾಡಬೇಕಾಗುತ್ತೆ. ಎಲ್ಲ ಒಂದು ಗಣನೆಗೆ ತಗೊಂಡು ನೋಡಿದಂತ ಸಂದರ್ಭದಲ್ಲಿ ಮೊದಲನೇದಾಗಿ 3ನೇ ಬಹುಮಾನ ಪಡೆದಂತಹ ಮಹಾದೇವಮ್ಮ ಅವರು 3ನೇ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಬಹಳ ಸುಂದರವಾಗಿ 5 ಯೋಜನೆಗಳ ಬಗ್ಗೆ ಬಹಳ ಸುಂದರವಾಗಿ ರಂಗೋಲಿಯನ್ನು ಬಿಟ್ಟಂತಹ ಮಹಾದೇವ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ದ್ವಿತೀಯ ಬಹುಮಾನ ಬಂದು ಪುಷ್ಪ ಎಸ್ ಅವರು ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ದ್ವಿತೀಯ ಬಹುಮಾನ ಪಡೆದಂತಹ ಪುಷ್ಪರವರಿಗೆ ಧನ್ಯವಾದಗಳು. ಹಾಗೆ ಪ್ರಥಮ ಬಹುಮಾನ ಪಡೆದಂತಹ ಉಮೇಶ್ ಸಿದ್ದಮ್ಮ, ನವಧಾನ್ಯಗಳನ್ನು ಬಳಸಿ ಪ್ರಥಮ ಬಹುಮಾನವನ್ನು ಪಡೆದಂತಹ ಉಮೇಶ್ ಸಿದ್ದಮ್ಮರವರಿಗೆ ತುಂಬ ಹೃದಯದ ಧನ್ಯವಾದಗಳು. ದ್ವಿತೀಯ ಬಹುಮಾನ ಬಂದಿದೆ. ತುಂಬಾ ಖುಷಿಯಾಗಿದೆ. ಕನಕೋತ್ಸವ ನಡೀತಾ ಇದೆ. ಈ ವರ್ಷ ನಮ್ಮೂರಲ್ಲೇ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಎಲ್ಲರೂ ರಂಗೋಲಿ ಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಎಲ್ಲರೂ ಬೆಳಗ್ಗೆ ತಿಂಡಿ ಮಾಡಿದ್ರೆ ಇಷ್ಟೊತ್ತವರೆಗೂ ಬಿಟ್ಟಿದ್ದಾರೆ. ಮತ್ತು ಮನೆಗೊಂದು ರಂಗೋಲಿ 7 ಯೋಜನೆ ಮಾಡಿದ್ದಾರೆ. ಅದು ತುಂಬ ಖುಷಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆ 2000, ಫ್ರೀ ಬಸ್ಸು, ಮನೆ ಫ್ರೀ ಕರೆಂಟು, ಯುವ ನಿಧಿ, ಅನ್ನಭಾಗ್ಯ ಎಲ್ಲ ತುಂಬ ಅನುಕೂಲ ಆಗಿದೆ. ತುಂಬ ಖುಷಿ. ಡಿ ಕೆ ಶಿವಕುಮಾರ್ ಅವರಿಗೆ ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ನಮಸ್ತೆ. ಪ್ರತಿ ವರ್ಷ ಕನಕಪುರದಲ್ಲಿ ಕನಕೋತ್ಸವ ನಡೀತಾ ಇತ್ತು. ಆದರೆ ಈಗ ಹಳ್ಳಿಗೂ ಬಂದೋದ್ರಿಂದ ಎಲ್ಲ ಹಳ್ಳಿ ಹೆಣ್ಮಕ್ಳಿಗೆ ತುಂಬ ಖುಷಿಯಾಗಿದೆ. ಮನೆಗೆ ಬಂದು ರಂಗೋಲಿ ಬಿಟ್ಟಿದ್ದಾರೆ.
ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಆದರೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಹಾಗೂ ಶಿವಕುಮಾರ್ ಅವರು ತುಂಬನೇ ನಮ್ಮ ಕನಕಪುರದಲ್ಲಿ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಂದು ಮನೆಗೂ ಶಕ್ತಿ ಯೋಜನೆ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು. ಆ ಗೃಹಲಕ್ಷ್ಮಿ ಹಣದಿಂದ ಬಂದಿರೋ ಅಂತ ಹಣ ತುಂಬ ಪೇರೆಂಟ್ಸ್ಗಳಿಗೆ, ವಯಸ್ಸಾದವ್ರಿಗೆ, ಮಕ್ಕಳು ಎಲ್ಲರಿಗೂ ತುಂಬಾನೇ ಅನುಕೂಲ ಆಗಿದೆ. ಹಾಗಾಗಿ ಎಲ್ಲ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರಿಗೆ ಜೈ ಹಿಂದ್ ಜೈ ಕರ್ನಾಟಕ. ಸಹೋದರ ಸಹೋದರರೇ, ಕನಕೋತ್ಸವ ಈ ಸಮಾರಂಭವನ್ನು ನಮ್ಮ ಕ್ಷೇತ್ರದ MLA ಮತ್ತು ಉಪ ಮುಖ್ಯಮಂತ್ರಿ ಆಗಿರತಕ್ಕಂತಹ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಇವರ ನೇತೃತ್ವದಲ್ಲಿ ನಮ್ಮ ಅರಸೂರಿನ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮವಾದ ತಮ್ಮ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇದರಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಮತ್ತು ಇದನ್ನು ಏರ್ಪಡಿಸಿದ ಎಲ್ಲರಿಗೂ, ಬಹಳ ವ್ಯವಸ್ಥಿತವಾಗಿ ಇದನ್ನು ಆಯೋಜಿಸಿದ ಎಲ್ಲರಿಗೂ, ಮುಖ್ಯವಾಗಿ ನಮ್ಮ ಪ್ರೀತಿಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಸುರೇಶ್ ಹಾಗೂ ಇಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಸ್ಥರ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಕಾರ್ಯದರ್ಶಿಗಳಿರ್ಬೋದು, ಎಲ್ಲರನ್ನೂ ಸೇರಿಸಿ ನಾನು ಒಟ್ಟಾರೆ ಧನ್ಯವಾದ ಸಲ್ಲಿಸುತ್ತಾ ಅಭಿನಂದನೆ ಕೋರುತ್ತಾ ನಾನು ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಮಗೆ ಅವಕಾಶ ನಮ್ಮ ರಂಗೋಲಿ ಸ್ಪರ್ಧೆಗೆ ಅವಕಾಶ ಕೊಡುವಂಥ ಜಾಗ ತುಂಬ ಚೆನ್ನಾಗಿದೆ. ನನ್ನ ಹೆಸರು ಬಂದು ದೀಪು ಸುಂದರೇಶ್. ನಮ್ಮದು ಹಂಚುಗುಳಿ. ಕನಕೋತ್ಸವ 2026 ಕನಕೋತ್ಸವ ನಡೆಯೋದ್ರಿಂದ ಮನೆಗೆ 5 ಗ್ಯಾರಂಟಿ, ಮನೆಗೊಂದು ರಂಗೋಲಿ ಅಂತ ಡಿ ಕೆ ಶಿವಕುಮಾರ್ ನೆರವೇರಿಸಿರೋದ್ರಿಂದ ನಾವು ರಂಗೋಲಿ ಸ್ಪರ್ಧೆ ಕಾಂಪಿಟೇಷನ್ ಮಾಡಿದ್ದೀವಿ. ಸೊ ಅದರಿಂದ ಎಲ್ಲ ಕಲೆ ಯಾರ್ಯಾರ ಹತ್ರ ಯಾವ ಕಲೆ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಫಸ್ಟ್ ಕಾಂಪಿಟೇಷನ್ ಮಾಡಬೇಕು. ಹೆಸರು ಬರ್ದ ಬಿಡ್ರಿ. ಹೆಸರು ಹೇಮಾ ಕೆಂಪೇಗೌಡ ಅಂತ, ಹಂಚುಕುಳಿ, ಅರಕೆರೆ ಗ್ರಾಮ ಪಂಚಾಯತಿ. ಕನಕೋತ್ಸವ ಬರೀ ಕನಕಪುರದಲ್ಲೇ ಮಾಡ್ತಿದ್ರು. ಸೊ ಈ ಹಳ್ಳಿಗೆ ಮಾಡಲಾಗಿ ತುಂಬ ಜನ ಹೆಂಗಸರು ರಂಗೋಲಿ ಅಂದರೆ ಹೆಣ್ಮಕ್ಳಿಗೆ ತುಂಬ ಪ್ರಿಯ. ಯಾವ್ದು ಇಲ್ಲದೆ ಇದ್ರೂ ರಂಗೋಲಿ ಅಂದರೆ ತುಂಬ ಇಷ್ಟಪಡ್ತಾರೆ.
ಆ ರಂಗೋಲಿ ಮನೆಗೊಂದು ರಂಗೋಲಿ ಅಂತ ಹೇಳಿದ್ರಲ್ಲ, ಅದರಿಂದ ನಮ್ಗೆ ತುಂಬ ಖುಷಿ ಆಯಿತು. ಕನಕಪುರಕ್ಕೆ ಹೋಗಿ ಬಿಡುವಂಥ ಇಲ್ಲಿ ಯಾರಿಗೂ ಬಿಡುವಿರಲಿಲ್ಲ. ಈಗ ಮನೆಗೆ ಬಿಡ್ಲಾಗಿ ಬರಲಾಗಿ ಇದೊಂದು ಜಾರಿಗೆ ತುಂಬ ಖುಷಿ ಆಯಿತು. ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ತುಂಬ ಎಲ್ಲ ಹಳ್ಳಿಗೂ ತುಂಬ ಸಹಾಯ ಮಾಡ್ತಿದ್ದಾರೆ. ನೋಡ್ತಿದ್ರೆ ತುಂಬ ಖುಷಿ ಆಗ್ತಿದೆ. ಮುಂದಿನ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರೇ ಆಗಬೇಕು. ಎಲ್ಲ ಹೆಣ್ಣು ಮಕ್ಕಳ ಆಸೆ, ಹೆಂಗಸರ ಆಸೆ, ಎಲ್ಲ ಊರಿನವರ ಆಸೆ. 5 ಭಾಗ್ಯಗಳು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ಎಷ್ಟು ಉಪಯೋಗ ಆಯ್ತೈತೆ ಅಂದರೆ ತುಂಬ ಉಪಯೋಗ ಆಗ್ತೈತೆ. ಆದರೆ ಬೇರೆಯವರೆಲ್ಲ ಹೆಂಗೆಗೂ ಬಿಂಬಿಸ್ತಾರೆ, ಬಟ್ ಅವರು ಯೂಸ್ ಮಾಡ್ಕೋತಿದ್ದಾರೆ. ಅವ್ರಿಗೂ ಗೊತ್ತು ಈ 5 ಗ್ಯಾರಂಟಿ ಯಾವ ಥರ ಯೂಸ್ ಆಗ್ತಿದೆ, ಎಲ್ಲರಿಗೂ ಯಾವ ಥರ ಆಗ್ತಿದೆ ಅಂತ. ತುಂಬ ಖುಷಿ ಆಗ್ತಿದೆ. ಪವರ್ ಕರೆಂಟು ತುಂಬ ಉಚಿತ, ಕರೆಂಟಿನ ಬಿಲ್ ಕಟ್ಟೋರೇ ಇರಲಿಲ್ಲ. ಕರೆಂಟಿನ ಬಿಲ್ಲು ಇದಾಗೈತೆ. ಬಸ್ಸು ಚಾರ್ಜ್ ಕೊಡಬೇಕಾಗಂತ ಒಬ್ಬೊಬ್ರು ಹೋಗ್ತಾನೆ ಇರಲಿಲ್ಲ. ಸಹೋದರಿಯರು ಭೇಟಿ ಮಾಡ್ಬೋದು, ಅಣ್ಣ ತಮ್ಮದಿರು ಭೇಟಿ ಮಾಡ್ಬೋದು, ಕಷ್ಟ ಸುಖಕ್ಕೆ ಹೋಗ್ಬೋದು. ಬಸ್ಸು ಫ್ರೀ ಕೊಟ್ಟು ತುಂಬ ಖುಷಿ ಆಯಿತು. ಡಿ.ಕೆ. ಶಿವಕುಮಾರ್ ಬಾಸ್ಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹೆಸರು ರೇಣುಕೆಗೌಡ ಅಂತ. ಅರಕೆರೆ ಗ್ರಾಮ ಪಂಚಾಯತಿಯಿಂದ 3 ಸಾರಿ ಆಯ್ಕೆಯಾಗಿದ್ದೆ. ನಮ್ಮ ಹೆಂಗಸರು 2 ಸಾರಿ ಉಪಾಧ್ಯಕ್ಷರಾಗಿದ್ದರು. ಇವಾಗ ಈ ಕನಕೋತ್ಸವನ ಕನಕಪುರದಲ್ಲಿ 7 ವರ್ಷದಿಂದ ಸತತವಾಗಿ ನಡೆಸ್ಕೊಂಡು ಬಂದರು. ಇವಾಗ ನಮ್ಮ ಡಿ.ಕೆ. ಸುರೇಶ್ ಅವರು, ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರು ಇವಾಗ ಅಲ್ಲಿಂದ ಕನಕಪುರದಲ್ಲಿ ಹಳ್ಳಿಯಿಂದ ಬಂದು ಕನಕಪುರದಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಹಳ್ಳಿಲಿ ಆಯಾ ಗ್ರಾಮಗಳಲ್ಲೇ ಇಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿ ಎಲ್ಲಕ್ಕೂ ಅವ್ರಿಗೆ ಏನು ಪ್ರೈಜು, ಫಸ್ಟ್ ಪ್ರೈಜು, ಸೆಕೆಂಡ್ ಪ್ರೈಜು, ಥರ್ಡ್ ಪ್ರೈಜು ಏನು ಬೇಕೋ ಕೊಡೋ ವ್ಯವಸ್ಥೆ ಮಾಡಿ ನಮ್ಮ ಹೆಣ್ಮಕ್ಳು ಚೆನ್ನಾಗಿರಬೇಕು. ಇವಾಗ ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, 5 ಗ್ಯಾರಂಟಿ ಯೋಜನೆ. ಅದ್ರ ಜೊತೆಗೆ ಅನ್ನಭಾಗ್ಯ, ಒಂದು ಶಕ್ತಿ ಯೋಜನೆ, ಒಂದು ವಿದ್ಯುತ್ತು, ಮತ್ತೊಂದು ಯುವ ನಿಧಿ, ಗೃಹಲಕ್ಷ್ಮಿ ಎಲ್ಲ ಕೊಟ್ಟು ನಮ್ಮ ಕ್ಷೇತ್ರದ ಜನತೆಗೆ ಒಳ್ಳೆ ತುಂಬ ಅನುಕೂಲ ಮಾಡಿದ್ದಾರೆ. ಡಿ.ಕೆ. ಸುರೇಶ್ ಅವ್ರಿಗೆ ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಗ್ರಾಮಕ್ಕೆ ಹಲವಾರು ಸೌಲಭ್ಯಗಳನ್ನ ನೀಡಿದ್ದಾರೆ. ಒಂದು ರಸ್ತೆ ಕಾಮಗಾರಿ ಇರ್ಬೋದು, ಕುಡಿಯೋ ನೀರಿನ ಒಂದು ಸೌಲಭ್ಯ ಇರ್ಬೋದು, ಪ್ರತಿಯೊಂದು ಮನೆಗೂ ಶೌಚಾಲಯವನ್ನು ನೀಡಿದ್ದಾರೆ. ಅದೇ ರೀತಿ ಮುಂದೆ ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕು ಅಂತ ಎಲ್ಲರೂ ನಮ್ಮ ಮನಸ್ಸಿನ ಹಂಬಲ ಇದು. ಅವರ ಮುಂದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ನಮ್ಮ ಊರಿನ ಮಗ, ನಮ್ಮ ಮನೆ ಮಗ ಅಂದ್ಕೊಂಡಿದ್ದೀವಿ. ಅವರು CM ಆಗಿ ಬಂದರೆ ನಮಗೆ ತುಂಬ ಖುಷಿ ಆಯ್ತದೆ ಅಂತ ನಮ್ಮ ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ನಮ್ಮ ಮಣಿಕೇಗೌಡರು ಜಿಲ್ಲಾ ಪರಿಷತ್ತು ಅವರು ನೇತೃತ್ವದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಮೊದಲು ನಿನ್ನ ಹೆಸರು ಹೇಳೋ, ನೀವು ಹಂಚ್ಕೊಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಕೆಂಪೇಗೌಡ ಸದಸ್ಯರು. ಇಲ್ಲಿ ನಡೀತಕ್ಕಂಥದ್ದು ನಮಗೆ ಒಂದು ಖುಷಿ ಏನಂದರೆ, ನಮ್ಮ ಹೆಣ್ಣುಮಕ್ಕಳುಗಳಿಗೆ ಭಾಳ ಸಂತೋಷವಾಗಿ ಇವತ್ತು ಇಲ್ಲಿ ರಂಗೋಲಿ ಸ್ಪರ್ಧೆಗೆ ಭಾಳ ನಮ್ಮದು ಮುಖ್ಯವಾಗಿ ಕನಕಪುರ ನಡೀತಿದ್ದಂಥ ಕೆಲಸಕ್ಕೆ ಇಲ್ಲಿ ಇವತ್ತು ಯಾರೂ ಅಡ್ಡಲ್ಲಿ ಯಾರು ಇಂಥ ಹೆಣ್ಮಕ್ಳು ನೋಡ್ತಿರ್ಲಿಲ್ಲ.
ಮನೆ ತಗೊಂಡು ಒಂದು ರಂಗೋಲಿ ಸ್ಪರ್ಧೆ ಬಿಟ್ಕೊಂಡು ಜನ ಖುಷಿಪಟ್ಟು ಒಂದು ಹಬ್ಬರಿಸ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಂದಲು ಮುಖ್ಯಮಂತ್ರಿ ಆದರೆ ಭಾಳ ಸಂತೋಷ, ಭಾಳ ಖುಷಿ. ನಮಗಿನ್ನ ಹೆಮ್ಮೆ. ನಮ್ಮ ಕನಕಪುರ ತಾಲೂಕಿನಲ್ಲಿ ಆಗಲಿ ಎಲ್ಲೇ ಅದು ಎಲ್ಲ ಜಿಲ್ಲೆಯಲ್ಲಿ ನಮಗೆ ಭಾಳ ಸಂತೋಷಪಟ್ಟು ನಮಗೊಂದು ಶಿವಕುಮಾರ್ ಅವರು ಸೂರ್ಯವರು ಒಂದು ಅಭಿವೃದ್ಧಿಗೆ ನಮ್ಮ ಒಂದು ಮನಸ್ಸು ಒಂದು ನಿರ್ಧಾರವಾಗಿ ನಮಗೆ ಭಾಳ ಸಂತೋಷ ಆಯ್ತದೆ, ಖುಷಿ ಆಯ್ತದೆ. ನಮಗೆ ಇನ್ನೂ ಮುಂದೆ ಒಂದು ಬೆಳವಣಿಗೆ ನಮ್ಮ ಜನಗಳಿಗೆ ಹೋಗುವಂಥದ್ದು, ಜನಗಳಿಗೆ ನಮಗೆ ಭಾಳ ಖುಷಿಯಾಗಿ ಇನ್ನು ಅಭಿವೃದ್ಧಿ ಬೆಳೆಸಿ ಇನ್ನು ಮುಂದಕ್ಕೆ ಬೆಳೆಯುವಂಥದ್ದು ನಮಗೆ ಭಾಳ ಸಂತೋಷ ಆಯ್ತದೆ. ಇಷ್ಟೇ ಹೇಳಿ ಮಾತಾಡಿದಂಥದ್ದು ನಮಗಿಸ್ತೀನಿ. ಸರ್ಕಾರ ನೀಡಿರುವಂಥದ್ದು, ಕಾಂಗ್ರೆಸ್ ಪಕ್ಷ ನೀಡಿರುವಂಥ 5 ಪಂಚ ಯೋಜನೆಗಳು ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಹೆಣ್ಮಕ್ಳಿಗೂ ತುಂಬ ಉಪಯೋಗ ಆಗ್ತಿದೆ. ಅದರಲ್ಲಿ ಪ್ರತಿಯೊಂದು ಮನೆಗೂ ಗೃಹ ಜ್ಯೋತಿ ಅಂತೂ ಪ್ರತಿಯೊಂದು ಮನೆಯಲ್ಲೂ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಬೆಳಕು ಪ್ರತಿಯೊಂದು ಮನೆಗೂ ಬೆಳಗ್ತಾ ಇದೆ. ಜೊತೆಗೆ ಗೃಹಲಕ್ಷ್ಮಿ ಪ್ರತಿಯೊಂದು ಹೆಣ್ಮಕ್ಳಿಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡ್ತಿರುವಂಥ ಈ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಸಂಪೂರ್ಣವಾಗಿ ಬಳಕೆ ಮಾಡ್ಕೋತಿದ್ದೀವಿ ನಾವು ಮನೆಗಳಿಗೆ. ಮತ್ತು ಅನ್ನಭಾಗ್ಯ ಇರ್ಬೋದು, ಯುವ ನಿಧಿ. ಈಗಿನ ಮಕ್ಕಳು ಮೇನ್ ಇರೋದೇ ಉದ್ಯೋಗದ ನಿರುದ್ಯೋಗದಲ್ಲಿ ಜಾಸ್ತಿ ಸಮಸ್ಯೆ ಇದೆ. ಅದನ್ನೊಂದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರ ಗಮನಕ್ಕೆ ತಗೊಂಡು ಅತಿ ಹೆಚ್ಚು ಓದಿರೋ ಮಕ್ಕಳುಗಳಿಗೆ ಒಂದು ಉದ್ಯೋಗವನ್ನು ನೀಡಬೇಕು, ಅದೇ ಮೇನ್. ನಮಸ್ಕಾರಗಳು. ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿಗೆ ಭಾಗವಹಿಸಿದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬು ಹೃದಯದ ಧನ್ಯವಾದಗಳು. ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಬಿಟ್ಟಿದ್ದೀರಾ, ಆಯ್ತಾ. ಅದರಲ್ಲಿ ಏನೇನು ಗೆರೆಗಳಿಂದ ಹಿಡಿದು ಪ್ರತಿಯೊಂದು ಕನ್ಸಿಡರ್ ಮಾಡಿದಾಗ ಕೆಲವೊಬ್ರು ಇನ್ನೂ ಅಚ್ಚುಕಟ್ಟಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲರೂ ಬಿಟ್ಟಿದ್ದಾರೆ. ಅದರಲ್ಲಿ ಸೂಕ್ಷ್ಮವಾಗಿ ಪರಿಗಣಿಸಿ ನೋಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಬಹುಮಾನ ಪಡೆದಂತಹ ವ್ಯಕ್ತಿಗಳು, 3ನೇ ಬಹುಮಾನ ಬಂದು ಸಂಪತ್ ಬಹಳ ಅಚ್ಚುಕಟ್ಟಾಗಿ ಶಿವನ ಒಂದು ಚಿತ್ರವನ್ನು ಬಿಟ್ಟು 3ನೇ ಬಹುಮಾನ ಪಡೆದುಕೊಂಡಿದ್ದಾರೆ. 3ನೇ ಬಹುಮಾನವನ್ನು ಪಡೆದಂತಹ ಸಂಪತ್ ಅವರಿಗೆ ಧನ್ಯವಾದಗಳು. ಹಾಗೆ ದ್ವಿತೀಯ ಬಹುಮಾನವನ್ನು ಪಡೆದಂತಹ ದೀಪು ಸುಂದ್ರೇಶ್, ದ್ವಿತೀಯ ಬಹುಮಾನ ದೀಪು ಸುಂದ್ರೇಶ್. ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ನಾನು ಸೆಕೆಂಡ್ ಪ್ರೈಸ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಖುಷಿ ಆಗ್ತಿದ್ದಾರೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಯ್ತಲ್ಲ ನನಗೆ. ಮುಂದಿನ ಮುಖ್ಯಮಂತ್ರಿ ಆಗಲಿರುವ ಡಿ ಕೆ ಶಿವಕುಮಾರ್ ಅವರಿಗೆ ಸುಂದರೇಶ್ ಅವರಿಗೆ ಧನ್ಯವಾದಗಳು. ಪ್ರಥಮ ಬಹುಮಾನ ಗೀತಾ ವೆಂಕಟೇಶ್. ಸೊ ಕನಕೋತ್ಸವ 2026 ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಈಗ ಹಳ್ಳಿ ಬೂತ್ ಲೆವೆಲ್ಗೂ ನಾವು ಕಾಂಪಿಟೇಷನ್ನ ಇದು ಮಾಡ್ತಾ ಇದ್ದೀವಿ. ಇಷ್ಟು ದಿನ ಹಳ್ಳಿ ಹೆಣ್ಮಕ್ಳುಗಳೆಲ್ಲನೂ ಕನಕಪುರಕ್ಕೆ ಬಂದು ಅಲ್ಲೇನೇ ಟೌನಲ್ಲಿ ಬೆಳಗ್ಗೆ ಬಿಡಿಸ್ಬೇಕಿತ್ತು. ಬಟ್ ಇವ್ರಿಗೆಲ್ಲ ತೊಂದರೆ ಆಗುತ್ತೆ ಅನ್ನೋ ಪರ್ಪಸ್ಗೋಸ್ಕರ ಸುರೇಶ್ ಸರ್ ಏನು ಮಾಡಿದ್ದಾರೆ, ಅವ್ರವ್ರ ಹಳ್ಳಿಗಳಲ್ಲೇ ಬಿಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಅದು ಅಲ್ದಿರ ಈ ಬೂತ್ ಲೆವೆಲಲ್ಲಿ ಏನು ಫಸ್ಟು ಸೆಕೆಂಡು ಥರ್ಡು ಪ್ರೈಸ್ ತೊಗೊಂಡಿದ್ದಾರೆ, ಅವ್ರು 1 ಸೆಕೆಂಡ್ ಕನಕಪುರದಲ್ಲಿ ಬಂದು ರಂಗೋಲಿನ ಬಿಡಿಸ್ಬೇಕಾಗತ್ತೆ ಎಲ್ಲ ಬೂತ್ ಅವ್ರುಗಳು. ಸೊ ಅದಕ್ಕೆ ಮೊದಲನೇ ಬಹುಮಾನ ಬಂದು 1 ಲಕ್ಷ ರೂಪಾಯಿದು ಗಿಫ್ಟ್ ಐಟಮ್ ಇರುತ್ತೆ. 2ನೇ ಬಹುಮಾನ ಬಂದು 50,000 ರೂಪಾಯಿದು ಗಿಫ್ಟ್ ಐಟಮ್ ಇರುತ್ತೆ. ಸೊ 3ನೇ ಬಹುಮಾನ 25,000 ಗಿಫ್ಟ್ ಐಟಮ್ ಇರುತ್ತೆ. ಸೊ ಗೆದ್ದಿರೋರ್ಗೆಲ್ಲನೂ ನಾನು ಆಲ್ ದ ಬೆಸ್ಟ್ ಹೇಳಿ ಅಲ್ಲಿ ಕನಕಪುರಕ್ಕೆ ಮತ್ತೆ ರಂಗೋಲಿಗೆ ಅವ್ರಿಗೆ ಪ್ರಿಪೇರ್ ಆಗೋಕ್ಕೆ ನಾನು ಶುಭ ಕೋರುತ್ತೀನಿ.
ಬರ್ರಿ. ಅಷ್ಟು ಕೆಲಸ ಯಾರು ಮಾಡೋದು ಬೆಳಗ್ಗೆಯಿಂದ ಎಷ್ಟು ಶ್ರಮ ಪಟ್ಟಿದ್ದೀವಿ. ಎಲ್ಲ ಮನೆ ಮನೆ ಎಲ್ಲ ಫೇಸ್ಬುಕ್ ವಾಟ್ಸಪ್ ಏನು ಕಾರ್ಯಕರ್ತರು ಮಾಡಿ ಸರ್ ಇಲ್ಲ ನನಗೆ ಯಾರು ಗೊತ್ತಿತ್ತು ನಿಮಗೆ ಗೊತ್ತಿತ್ತು ಬಸ್ ಆಗೋದು ನಮಗೆ ಹಳ್ಳಿಲು ಪ್ರತಿಜ್ಞೆ ಅವರೇ ಹಾಂ ಅಲ್ಲೂ ಬಿಟ್ಟಾರೆ ಅಲ್ಲೂ ಲಾಸ್ಟ್ ನೀರು ಹಾಕ್ಬಿಟ್ಟಿದ್ರು ಕುಮಾರಣ್ಣ ಮನೆಯಿಂದ ಪತ್ತೆ ಮಾಡ್ಕೊಂಡ್ಬಿಟ್ರು. ಸುಮ್ಮನೆ ಅದನ್ನ ಪಬ್ಲಿಕ್ ಮಾಡ್ಬೇಡ. ಆರಂಗನೆ ಕ್ಯಾಮ್ರಾ ಬಿಟ್ಟು ಸೊಳ್ಳೆ ಕ್ಯಾಮ್ರಾ ಆಯ್ತು. ನಾನು ಕೆಬ್ರೆಯೋಳು. ಇಲ್ಲಿ ನಮ್ಮೂರಲ್ಲಿ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ. ಮೊದಲು 7 ವರ್ಷದ ಹಿಂದೆ ಕನಕಪುರದಲ್ಲಿ ಮಾಡ್ತಿದ್ರು. ಅವಾಗ ನಾವು ಅಲ್ಲೋಗಿ ಕೆಲವ್ರು ಬರೋರು ಕೆಲವ್ರು ಬರ್ತಿರ್ಲಿಲ್ಲ. ಇವಾಗ ನಮ್ಮೂರಲ್ಲೇ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಊರು. ಹಾಗೆಯೇ ಅನ್ನಭಾಗ್ಯದಿಂದ ನಮಗೆ ಹೊಟ್ಟೆ ತುಂಬ ಅನ್ನ ಇದೆ. ಗೃಹಲಕ್ಷ್ಮಿ ಅನ್ನ 2000ದಿಂದ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡೋಕ್ಕೆ ಹೆಲ್ಪ್ ಆಗಿದೆ. ಹಾಗೆ ನಮಗೆ ಗೃಹಜ್ಯೋತಿ ಅನ್ನೋದರಿಂದ ನಾವು ವಿದ್ಯುತ್ ಫ್ರೀಯಾಗಿ ನಾವು TV ನೋಡೋದು ಇನ್ನೊಂದು ಮತ್ತೊಂದು ಮಾಡ್ಕೊತಾ ಇದ್ದೀವಿ ನೀಟಾಗಿ. ಹಂಗಾಗಿ ನಮ್ಮ ಪಕ್ಷ ಏನೂ ಎಲ್ಲ ಒಳ್ಳೆ ಕೆಲಸನೇ ಮಾಡಿದೆ, ಕೆಟ್ಟದಂತೂ ಏನೂ ಮಾಡಿಲ್ಲ. ಆದರೆ ಕೆಲವು ಜನಕ್ಕೆ ಗೊತ್ತಿಲ್ಲ, ಬೈತಾರಷ್ಟೇ. ಶಕ್ತಿ ಯೋಜನೆಯಿಂದ ನಾನಂತೂ ಆರಾಮಾಗಿ ದೇವಸ್ಥಾನ ಸುತ್ತಾ ಎಲ್ಲ ಸಾಹೇಬರು ಮುಖ್ಯಮಂತ್ರಿ ಆಗಬೇಕು ಅಂತ ನಮಗೂ ಆಸೆ ಇದೆ. ಬಟ್ ಸಿದ್ದರಾಮಯ್ಯ ಬಿಟ್ಕೊಡ್ತಾ ಇಲ್ಲ ಅನ್ನೋ ಬೇಜಾರು ಇದೆ ಅಷ್ಟೇ. ಇದೆ ಸಾಹೇಬ್ರು ನಮ್ಗೆ ಅದು ಕೊರತೆ ಇರೋದೇನು ಗೊತ್ತಾ, ಅನ್ನ ಹಾಕೋರ್ಗೆ ನಾವೇನಾದ್ರೂ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದ್ರೆ ಸುಮ್ಮನೆ ನಂದು 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 ಅಂತ ಆಗ್ತಿದೆ. ಸಾಹೇಬ್ರಿಗೆ ಒಂದು ಪಕ್ಷ ಇದರಲ್ಲಿ ಮುಖ್ಯಮಂತ್ರಿ ಆಗ್ಲೇಬೇಕು. ಆದ್ರೆ ಸಿದ್ದರಾಮಯ್ಯ ಬಿಡ್ತಿಲ್ಲ. ಸಿದ್ದರಾಮಯ್ಯ ಇಳಿಸ್ಬೇಕು, ಸೂರ್ಯ ಅವರು ಹತ್ಬೇಕು. ಶುಭಾಶಯಗಳೊಂದಿಗೆ ನಮ್ಮ ಕನಕಪುರ ತಾಲೂಕಿನ ಕನಕೋತ್ಸವ 2026 ಪ್ರಾರಂಭೋತ್ಸವ ಒಂದು ತಿಂಗಳಿಂದ ನಡೀತಾ ಇದೆ. ಅದರ ಅಂಗವಾಗಿ ನಾವು ಸುಮಾರು 7 ವರ್ಷಗಳಿಂದ ಇದು ಏನು ಕಾರ್ಯಕ್ರಮ ನಡೀತಾ ಇತ್ತು ಅದು ಪಟ್ಟಣ ಮತ್ತು ನಗರ ಪ್ರದೇಶದಲ್ಲಿ ಮಾತ್ರ ಸೀಮಿತ ಆಗಿತ್ತು ಮತ್ತು ಯುವಕರಿಗೆ ಮಾತ್ರ ಸೀಮಿತ ಆಗಿತ್ತು. ಅದನ್ನು ಅರ್ಥಂತ ನಮ್ಮ ನಾಯಕರಾದಂಥ DK ಸುರೇಶ್ ಅವರು ಮತ್ತು DK ಶಿವಕುಮಾರ್ ಅಣ್ಣವರು ಪ್ರತಿಯೊಬ್ಬ ವೃದ್ಧ ಮಹಿಳೆಗೂ ಮತ್ತು ಅಂಗವಿಕಲರಿಗೂ ಈ ಒಂದು ಅವಕಾಶ ಸಿಕ್ಕಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಊರುಗಳಲ್ಲೂ ಅವರ ಮನೆಗಳ ಹತ್ರ ಬಿಟ್ಟಾಗ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ ಅವ್ರಿಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿ ಇದೊಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈ ಕಾರ್ಯಕ್ರಮದಲ್ಲಿ ಪ್ರತಿ ನಮ್ಮ ಕ್ಷೇತ್ರದಾದ್ಯಂತ ಎಲ್ಲ ಭಾಳ ವಿಜೃಂಭಣೆಯಿಂದ ಖುಷಿಯಾಗಿ ಯಾರು ಬೇಜಾರು ಮಾಡ್ಕೊಳ್ಳದೆ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ.
ಅದೇ ರೀತಿ ಏನು ನಮ್ಮ ಗ್ಯಾರಂಟಿ ಯೋಜನೆ 5 ಯೋಜನೆ ಇದೆ, ಆ ಯೋಜನೆಯ ಸಮರ್ಪಕ ಬಳಕೆ ಚೆನ್ನಾಗಾಗ್ತಾ ಇದೆ. ಅದೇ ರೀತಿ ನಮ್ಮ ಸಾಹೇಬರು ಎಲ್ಲ ರೀತಿಯ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಅವರ ಒಂದು ಅತ್ಯುನ್ನತ ಪದವಿಯಾದ ಮುಖ್ಯಮಂತ್ರಿ ಪದವಿಗೋಸ್ಕರ ಆಹತರಿತ ಇದ್ದು ಅದು ತಕ್ಷಣವೇ ಈ ನಮ್ಮ ಸ್ವಾಮಿ ಆಂಜನೇಯನ ಕೃಪಾ ಕಟಾಕ್ಷದಿಂದ ಬೇಗ ಅವರಿಗೆ ಸಿಗಲಿ. ನಮ್ಮ ಕ್ಷೇತ್ರಕ್ಕೆ ಮತ್ತು ನಮ್ಮ ಜನತೆಗೆ ಎಲ್ಲ ಬಡ ಬಂಧುಗಳಿಗೆ ಹೆಚ್ಚಿನ ಒಂದು ಸಹಾಯವನ್ನು ಮಾಡಲಿ, ದೊರಕಲಿ ಅಂತ ಹೇಳಿ ನಾನು ಅರಕೆರೆ ಗ್ರಾಮ ಪಂಚಾಯತಿ ಕೆಬ್ರೆಯ ಗ್ರಾಮಸ್ಥರ ಪರವಾಗಿ ನಾನು ಅವರಲ್ಲಿ ಹೃದಯಪೂರ್ವಕವಾಗಿ ಅಭಿನಂದನೆ ಮತ್ತು ಇದನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರಗಳು, ವಂದನೆಗಳು. ಗ್ರಾಮಸ್ಥರಿಗೆ ನಮಸ್ಕಾರಗಳು. ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಬಿಟ್ಟಿದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಬಿಟ್ಟಿದ್ದೀರಾ, ಒಂದೊಂದು ಕಲರ್ಫುಲ್ ಆಗಿ ಚೆನ್ನಾಗಿದೆ. ನಿಮ್ಮ ಸಮಯವನ್ನ ಸದ್ಬಳಕೆ ಮಾಡಿಕೊಂಡು ತುಂಬಾ ಚೆನ್ನಾಗಿ ರಂಗೋಲಿನ ಬಿಟ್ಟಿದ್ದೀರಾ. ಅದರಲ್ಲಿ ಕ್ಷೀಣವಾಗಿ ನೋಡಿದಂಥ ಸಂದರ್ಭದಲ್ಲಿ ಕೆಲವೊಬ್ರು ತುಂಬಾ ಚೆನ್ನಾಗಿ ಬಿಟ್ಟಿದ್ದಾರೆ, ಅಂತವರಿಗೆ ಪ್ರೈಸ್ ಬಂದಿದೆ. ಮೊದಲನೇದಾಗಿ ದ್ವಿತೀಯ ಬಹುಮಾನ ಬಂದು ಪದ್ಮ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಯಾರು ಪದ್ಮ? ನಾವೇ. ಬಹುಮಾನ ಬಂದು ಲಕ್ಷ್ಮಿ. ಡಿಕೆ ಶಿವಕುಮಾರ್ ಗೈ, ಡಿಕೆ ಸುರೇಶ್ ಗೈ, ಸಿದ್ದರಾಮಯ್ಯ ಗೈ, ಮುನಿಚಗೌಡ ಗೈ, ಜೈ ಕಾಂಗ್ರೆಸ್ ಪಾರ್ಟಿ ಗೈ. ಫಿನಿಶಿಂಗ್ ಕೊಟ್ಟರೆ ಚೆನ್ನಾಗಿ ಸೇಮ್ ಆಗುತ್ತೆ. ಭಾಳ ಚೆನ್ನಾಗಿದೆ. ನಿಮ್ದು ಇದು ಉಪ್ಪು 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 ಇದು ಉಪ್ಪು ಉಪ್ಪು. ಭಾಳ ಇಂದ ಕೊಟ್ಬಿಟ್ರೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ಭಾಳ ಚೆನ್ನಾಗಿ ಇಲ್ಲಿಗಿಂತ ಸ್ಕ್ರೀನ್ ಮೇಲೆ ಭಾಳ ಚೆನ್ನಾಗಿ ಕಾಣಿಸ್ತದೆ. ಅವರೇ ಹೇಳ್ಕೊಡ್ತಾರೆ ಏನಣ್ಣ? ಗೊಲ್ಲೊಳ್ಳಿ ಜಯಲಕ್ಷ್ಮಿ ಮಾತಾಡ್ತಾ ಇರೋದು. ನಾವಿಲ್ಲಿಂದ ಕನಕಪುರಕ್ಕೆ ಹೋಗಿ ಕನಕೋತ್ಸವ ರಂಗೋಲಿ ಬಿಟ್ಟು ಸ್ಪರ್ಧೆ ಮಾಡಿ 10 ಜನದ ಮುಂದೆ ಗೆಲ್ಲೋದಕ್ಕಿಂತ ನಮ್ಮೂರಲ್ಲೇ ನಾವು ರಂಗೋಲಿ ಬಿಟ್ಟು ಗೆಲ್ತಿರೋದು ನಮಗೆ ಹೆಮ್ಮೆ ಇದೆ. ಈ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟಿರೋ ಕಾಂಗ್ರೆಸ್ಗೆ ನಾವು ವಂದನೆಗಳು. ಕರೆಂಟು ಬಿಟ್ಟು ಬರೀ ನೀರು ಎಲ್ಲ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಗೃಹಲಕ್ಷ್ಮಿದು ಕರೆಂಟ್ದು ಎಲ್ಲ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನಮ್ಮೂರಿಗೆ ರಂಗೋಲಿ ಸ್ಪರ್ಧೆ ನಾವು ಕನಕಪುರ ಹೋಗಿ ಬಿಡಬೇಕಾಗಿತ್ತು. ನಮ್ಮ ಗ್ರಾಮ ಕೇಗೊಳ್ಳಿ ಗ್ರಾಮದಲ್ಲೇ ನಾವು ಮನೆ ತಾವೇ ಮಾಡ್ತಾ ಇರೋದ್ರಿಂದ ಭಾಳ ಸಂತೋಷ ಆಯ್ತಾ ಇದೆ. ನಮಗೆ 5 ಗ್ಯಾರಂಟಿಗಳು ಎಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರಾಮಕ್ಕೆ ಕುಡಿಯೋ ನೀರು, ಬಸ್ಸನ್ನು ಸೌಲಭ್ಯ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮಾಡಿಕೊಡೋಕ್ಕೆ ಸೂರ್ಯಣ್ಣರಿಗೆ ಧನ್ಯವಾದ. ನಮಸ್ಕಾರಗಳು. ಕನಕೋತ್ಸವ 2026 ಮನೆಗೆ 5 ಗ್ಯಾರಂಟಿ ಮನೆಗೊಂದು ರಂಗೋಲಿ ಬಿಟ್ಟಿದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ಧನ್ಯವಾದಗಳು. ಎಲ್ಲರೂ ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ಕಲರ್ಫುಲ್ ಆಗಿ ರಂಗೋಲಿನ ಬಿಟ್ಟಿದಂತಹ ಎಲ್ಲ ಹೆಣ್ಣು ಮಕ್ಕಳಿಗೆ ತುಂಬ ಹೃದಯದ ಧನ್ಯವಾದಗಳು. ಅದರಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಬಿಟ್ಟಿರೋರಂದ್ರೆ ತೃತೀಯ ಬಹುಮಾನ ಬಂದು ಗೌರಿಬಾಯಿ, ಮೂರನೇ ಬಹುಮಾನ ಗೌರಿಬಾಯಿ, ದ್ವಿತೀಯ ಬಹುಮಾನ 2ನೇ ಬಹುಮಾನ ಬಂದು ಗುಣಗೌಡ,
ಪ್ರಥಮ ಬಹುಮಾನ ಬಂದು ಸುನಂದ ಫಸ್ಟ್ ಬಂದ್ಬಿಟ್ಟಿದ್ದಾರೆ ಆ ಕಡೆಯಿಂದ ಫಸ್ಟ್ ಬಂದ ಬರೀ ಸುನಂದ ಅಂತ ಮಾತಾಡ್ತಿದ್ದಾರೆ. ಇಷ್ಟು ವರ್ಷದಿಂದ ನಾವು ಕನಕೋತ್ಸವಕ್ಕೆ ಕನಕಪುರಕ್ಕೆ ಹೋಗ್ಬೇಕಾಗಿತ್ತು. ಈ ವರ್ಷ ನಮ್ಮೂರಲ್ಲಿ ನಾವು ರಂಗೋಲಿ ಬಿಟ್ಟಿರೋದ್ರಿಂದ ತುಂಬಾ ಸಂತೋಷ ಆಗ್ತಿದೆ. ಕಾಂಗ್ರೆಸ್ಗೆ ತುಂಬು ಹೃದಯದ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಶಕ್ತಿ ಯೋಜನೆಯಿಂದ ತುಂಬಾ ಅನುಕೂಲ ಆಗಿದೆ ನಮ್ಗೆ. ಹೊರಗಡೆ ಓಡಾಡೋ ಹೆಂಗಸರುಗಳಿಗೆ ಶಕ್ತಿ ಯೋಜನೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಅದ್ ಬಿಟ್ರೆ ನಮ್ಗೆ ಗೃಹಲಕ್ಷ್ಮಿ ನಮ್ಗೆ ಮನೇಲಿರೋ ಹೆಂಗಸರಿಗೆ ತುಂಬಾ ಅನುಕೂಲ ಆಗಿದೆ. ಅಷ್ಟೇ 2,000 ಅದೇ ಗೃಹಲಕ್ಷ್ಮಿ, ಅದರಿಂದ ತುಂಬಾ ಹೆಲ್ಪ್ ಆಗಿದೆ. ಮನೇಲಿರೋ ಹೆಂಗಸರಿಗೆ, ಮಕ್ಕಳು ನೋಡ್ಕೊಳ್ಳೋ ಹೆಂಗಸರಿಗೆ ತುಂಬಾ ಹೆಲ್ಪ್ ಆಗಿದೆ. ಮತ್ತೆ ಕರೆಂಟ್ ಬಿಲ್ ಇಂದಾನು ಕೂಡ ಅಷ್ಟೇ. ನಾವು ಬೆಂಗಳೂರಲ್ಲಿದ್ದೋ ಅಲ್ಲಿಂದ ಇಲ್ಲಿ ಬರ್ತೀವಿ, ಇಲ್ಲಿಂದ ಅಲ್ಲಿ ಹೋಗ್ತೀವಿ, ಅಲ್ಲೂ ಕೂಡ ತುಂಬಾ ನಮ್ಗೆ ಹೆಲ್ಪ್ ಆಗಿದೆ. ಕರೆಂಟ್ ಬಿಲ್ ಫ್ರೀ ಕೊಟ್ಟಿರೋದ್ರಿಂದ ನಮ್ಗೆ ತುಂಬಾ ಹೆಲ್ಪ್ ಆಗಿದೆ. ಥ್ಯಾಂಕ್ ಯು. ಸುರೇಶ್ಗೆ, ಕಾಂಗ್ರೆಸ್ ಪಾರ್ಟಿಗೆ